ಇವತ್ತು ಮಾರ್ಕೆಟ್ಸ್ ಆದರೆ ಕಂಪ್ಲೀಟಾಗಿ ಫಾಲ್ ಆಗಿದೆ. ಇವತ್ತು ನಮ್ಮ ಮಾರ್ಕೆಟ್ಸ್ ಈ ಥರ ಫಾಲ್ ಆಗೋದಕ್ಕೆ ರೀಸನ್ಸ್ ಏನು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಈ ಲಾಸ್ಟ್ ವೀಕೆಂಡಲ್ಲಿ US ಮತ್ತು ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಯುದ್ಧ ಏನೋ ನಡೆದಿದೆ, ಅದರಿಂದ ನಮ್ಮ ಮಾರ್ಕೆಟ್ಸ್ ಈ ಥರ ಫಾಲ್ ಆಗಿದೆ. ಹಂಗಂತ ಯುದ್ಧ ಮುಗ್ದೋಗಿದೆ ಅಂತ ಅನ್ಕೊಳೋದು ತುಂಬಾನೇ ತಪ್ಪಾಗುತ್ತೆ. ಇದು ಜಸ್ಟ್ ಬಿಗಿನಿಂಗ್ ಮಾತ್ರನೇ. ಇವತ್ತಾದ್ರೆ ಮೋಸ್ಟ್ ಆಫ್ ದ ಕಂಪನೀಸ್ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾವ್ಯಾವ ಕಂಪನೀಸ್ಗೆ ಇದರಿಂದ ಡೈರೆಕ್ಟ್ ಇಂಪ್ಯಾಕ್ಟ್ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಕಮಿಂಗ್ ಟೈಮಲ್ಲಿ ಇನ್ನ ಯಾವ್ಯಾವ ಸೆಕ್ಟರ್ಸ್ಗೆ ಯುದ್ಧದಿಂದ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕಮಿಂಗ್ ಟೈಮಲ್ಲಿ ಇದರಿಂದ ನಮ್ಮ ಮಾರ್ಕೆಟ್ ಇನ್ನ ಎಷ್ಟು ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇದೆ ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ತುಂಬಾನೇ ಯೂಸ್ಫುಲ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಸೆನ್ಸೆಕ್ಸ್ 1048 ಪಾಯಿಂಟ್ಸ್ ಡೌನ್ ಆಗಿ 80,238 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 312 ಪಾಯಿಂಟ್ಸ್ ಡೌನ್ ಆಗಿ 24,865 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 689 ಪಾಯಿಂಟ್ಸ್ ಡೌನ್ ಆಗಿ 59,839 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ ಆಗಿ ಫಾಲ್ ಆಗಿದೆ. ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಎಲ್ಲ ಇಂಡಿಸಸ್ ಎಬೋವ್ 1% ಫಾಲ್ ಆಗಿದೆ. ಅದೇ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಆದರೆ ಎಬೋವ್ 1.5% ಫಾಲ್ ಆಗಿದೆ. ಮತ್ತೆ ತುಂಬಾ ಸೆಕ್ಟರ್ಸ್ ಇವತ್ತು 1 to 2% ವರೆಗೂ ಫಾಲ್ ಆಗಿದ್ದಾವೆ. ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ಸ್ ಮಾತ್ರನೇ ಅಲ್ಲ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು, ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಇದೇ ತರನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಒಂದ್ಸಲ ಈ ಇಮೇಜ್ ನೋಡಿ, US ಫ್ಯೂಚರ್ ಮಾರ್ಕೆಟ್ಸ್ ಆದ್ರೆ ನಿಯರ್ಲಿ 1% ಫಾಲ್ ಆಗಿದೆ. ಯುರೋಪಿಯನ್ ಮಾರ್ಕೆಟ್ಸ್ ಎಬೋವ್ 1.5% ಫಾಲ್ ಆಗಿದೆ. ಅದೇ ಏಷ್ಯನ್ ಮಾರ್ಕೆಟ್ಸ್ ಆದ್ರೆ ಇನ್ನೂ ತುಂಬಾನೇ ಫಾಲ್ ಆಗಿದೆ. ಜಪಾನ್ ಮಾರ್ಕೆಟ್ಸ್ ನಿಯರ್ಲಿ 2% ಫಾಲ್ ಆಗಿದೆ. ಸಿಂಗಾಪುರ್ ಮತ್ತೆ ಹಾಂಗ್ಕಾಂಗ್ ಮಾರ್ಕೆಟ್ ಆದ್ರೆ ಎಬೋವ್ 2% ಫಾಲ್ ಆಗಿದೆ. ಮತ್ತೆ ಥಾಯ್ಲ್ಯಾಂಡ್ ಮಾರ್ಕೆಟ್ ಆದ್ರೆ ಎಬೋವ್ 4% ಫಾಲ್ ಆಗಿದೆ. ಇಂಡೋನೇಷ್ಯಾ ಮಾರ್ಕೆಟ್ ಕೂಡ ನಿಯರ್ಲಿ 3% ವರ್ಗು ಫಾಲ್ ಆಗಿದೆ. ಇವತ್ತು ಈ ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಮಾರ್ಕೆಟ್ಸೇನೆ ಸ್ವಲ್ಪ ಕಮ್ಮಿ ಫಾಲ್ ಆಗಿರೋದು. ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ಆದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಫಾಲ್ ಆಗಿತ್ತು. ಅದೇ 1 ಗಂಟೆ ಆ ಟೈಮಲ್ಲಿ ಆದ್ರೆ ಪ್ರತಿ ಒಂದು ಇಂಡಿಸಿಸ್ ಕೂಡ ಎಬೋವ್ 2% ಫಾಲ್ ಆಗಿತ್ತು. ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ನಿಯರ್ಲಿ 3% ಫಾಲ್ ಆಗಿತ್ತು. ಆದ್ರೆ ಲಾಸ್ಟ್ 1.5 ಅವರ್ ಅಲ್ಲಿ ನಮ್ಮ ಮಾರ್ಕೆಟ್ಸ್ ನಿಯರ್ಲಿ 300 ಇಂದ 400 ಪಾಯಿಂಟ್ಸ್ ವರ್ಗು ರಿಕವರ್ ಆಗಿದ್ದಾವೆ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತಿನ ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಮೇನ್ ಆಗಿ 3 ರೀಸನ್ಸ್ ಇದಾವೆ. ಅದರಲ್ಲಿ ಮೊದಲನೇದಾಗಿ ಈ ಲಾಸ್ಟ್ ವೀಕೆಂಡ್ ಅಲ್ಲಿ US ಮತ್ತೆ ಇಸ್ರೇಲ್ ಇಬ್ರು ಸೇರಿ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇರಾನ್ ಮೇಲೆ ಅಟ್ಯಾಕ್ ಮಾಡಿ ಇರಾನ್ನ ಸುಪ್ರೀಂ ಲೀಡರ್ ಆದ ಆಯತುಲ್ಲಾ ಅಲಿ ಖಮೇನಿ ಅವ್ರನ್ನ ಸಾಯಿಸಿದ್ದಾರೆ. ಫ್ರೆಂಡ್ಸ್, ಈಗ ಶುಕ್ರವಾರ ನಮ್ಮ ಮಾರ್ಕೆಟ್ ನ್ಯೂಸ್ ನೋಡಿರೋರಿಗೆ ಯುದ್ಧ ಏನು ಅಷ್ಟು ಸರ್ಪ್ರೈಸ್ ಅನ್ಸಲ್ಲ. ಯಾಕಂದ್ರೆ ಶುಕ್ರವಾರ ಮಾರ್ಕೆಟ್ ನ್ಯೂಸ್ ವಿಡಿಯೋದಲ್ಲೇ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಈ ವೀಕೆಂಡ್ ಅಲ್ಲಿ ಏನಾದ್ರೂ ಸ್ವಲ್ಪ ಆಗೋ ಚಾನ್ಸಸ್ ಇದೆ ಅಂತ ಅವತ್ತನೇ ಎಕ್ಸ್ಪ್ಲೈನ್ ಮಾಡಿದ್ದೆ. ಆದ್ರೆ ಇಷ್ಟು ದೊಡ್ಡದಾಗಿ ಇವರು ಇರಾನ್ ಮೇಲೆ ಸ್ಟ್ರೈಕ್ ಮಾಡ್ತಾರೆ ಅಂತ ಮಾತ್ರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನ್ ಮಾತ್ರನೇ ಅಲ್ಲ, ಇರಾನ್ ಮಿಲಿಟರಿನ ಕೇಳಿದ್ರು ಅದೇ ತರನೇ ಸ್ಟೇಟ್ಮೆಂಟ್ಸ್ ನ ಮಾಡ್ತಾ ಇದ್ದಾರೆ. ಸ್ಟ್ರೈಕ್ ಮಾಡ್ತಾರೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ದೊಡ್ಡದಾಗಿ ಸ್ಟ್ರೈಕ್ ಮಾಡ್ತಾರೆ ಅಂತ ಮಾತ್ರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಲ್ಲ ಅಂತ ಅಂದ್ರೆ ನಾವು ಇನ್ನ ದೊಡ್ಡದಾಗಿ ಪ್ರಿಪೇರ್ ಆಗ್ತಾ ಇದ್ವಿ ಅಂತ ಇರಾನ್ ಮಿಲಿಟರಿ ಅವರು ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಫ್ರೆಂಡ್ಸ್, ಯುದ್ಧ ಏನೋ ಶನಿವಾರ ಶುರು ಆಗಿದೆ. ಶನಿವಾರ US ಮತ್ತೆ ಇಸ್ರೇಲ್ ಇಬ್ರು ಸೇರಿ ಇರಾನ್ ಮೇಲೆ ಅಟ್ಯಾಕ್ ಮಾಡೋದನ್ನ ಶುರು ಮಾಡಿದ್ದಾರೆ. ಅಟ್ಯಾಕ್ ಮಾಡಿರೋದು ಯಾವುದೋ ಒಂದೆರಡು ಪ್ಲೇಸ್ ಅಲ್ಲಿ ಮಾತ್ರ ಅಲ್ಲ, ಕಂಪ್ಲೀಟ್ ಇರಾನ್ನ ಮಲ್ಟಿಪಲ್ ಪ್ಲೇಸಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅದರಲ್ಲೂ ಇರಾನ್ನ ಈ ಕ್ಯಾಪಿಟಲ್ ಸಿಟಿ ಆದ ತೆಹರಾನ್ ಮೇಲೆ ತುಂಬಾನೇ ಅಟ್ಯಾಕ್ ಮಾಡಿದ್ದಾರೆ. ಅದರಿಂದನೇ ಇರಾನ್ನ ಸುಪ್ರೀಂ ಲೀಡರ್ ಕೂಡ ಸತ್ತೋಗಿರೋದು. ಅದಾದ್ಮೇಲೆ ಇರಾನ್ ಡಿಫೆನ್ಸ್ ಮಿನಿಸ್ಟರ್ ಸತ್ತೋಗಿದ್ದಾರೆ. ಇನ್ನೂ ಹಲವಾರು ಮಿನಿಸ್ಟರ್ಸ್ ಕೂಡ ಸತ್ತೋಗಿದ್ದಾರೆ. ಜೊತೆಗೆ ಓವರ್ ಆಲ್ ಇರಾನ್ ಅಲ್ಲಿ ಸುಮಾರು 200 ಜನ ಸತ್ತೋಗಿದ್ದಾರೆ. ಮತ್ತೆ 700 ಜನಕ್ಕಿಂತ ಜಾಸ್ತಿ ಇಂಜೂರ್ ಆಗಿದ್ದಾರೆ. ಒಂದ್ಸಲ ಈ ಇಮೇಜ್ ನ ನೋಡಿ. ಈಗ US ಮತ್ತೆ ಇಸ್ರೇಲ್ ಯಾವ್ಯಾವ ಪ್ಲೇಸಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ರೆಡ್ ಸ್ಟಾರ್ಸ್ ಇದಾವಲ್ಲ, ಈ ಪ್ಲೇಸಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇರಾನ್ ಅವ್ರು ಕೂಡ ತುಂಬಾನೇ ಅಟ್ಯಾಕ್ ಮಾಡಿದ್ದಾರೆ. ಬರೀ ಇಸ್ರೇಲ್ ಮೇಲೆ ಮಾತ್ರನೇ ಅಲ್ಲ, ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಮೇಲೆಲ್ಲ ತುಂಬಾನೇ ಅಟ್ಯಾಕ್ ಮಾಡಿದ್ದಾರೆ. ಜಾರ್ಡನ್, ಇರಾನ್, ಕುವೈತ್, ಬೆಹರಿನ್, ಸೌದಿ ಅರೇಬಿಯಾ, ಕತರ್, UAE, ಒಮನ್ ಈ ತರ ಎಲ್ಲಾ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಯಾಕಂದ್ರೆ ಈ ಯುದ್ಧಕ್ಕೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಕಾರಣದಿಂದ. ಒಂದ್ಸಲ ಈ ಇಮೇಜ್ ನೋಡಿ, ಕ್ಲಿಯರ್ ಆಗಿ ಗೊತ್ತಾಗುತ್ತೆ US ಮಿಲಿಟರಿ ಬೇಸಸ್ ಎಲ್ಲೆಲ್ಲಿ ಇದ್ವು ಅಂತ. ಜೊತೆಗೆ ಈ ಅಟ್ಯಾಕ್ ಇಂದ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅಲ್ಲೆಲ್ಲ ಎಷ್ಟು ಜನ ಸತ್ತೋಗಿದ್ದಾರೆ ಅಂತ ಕೂಡ ನೀವು ಇಲ್ಲೇ ನೋಡ್ಬೋದು. ಮತ್ತೆ ಈಗ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಎಲ್ಲ ಸ್ವಲ್ಪ ಪ್ರಿಪೇರ್ಡ್ ಆಗಿ ರೆಡಿ ಆಗಿದ್ದ ಕಾರಣದಿಂದ ಇರಾನಿಂದ ಯಾವುದೇ ಮಿಸೈಲ್ಸ್ ಬಂದ್ರೂ ತುಂಬಾನೇ ಇಂಟರ್ಸೆಪ್ಟ್ ಮಾಡಿದ್ದಾರೆ. ಎಲ್ಲೋ ಒಂದು ಮಿಸೈಲ್ಸ್ ಮಾತ್ರನೇ ಬ್ಲಾಸ್ಟ್ ಆಗಿರೋದು, ಅದರಿಂದ ಸ್ವಲ್ಪ ಇಂಪ್ಯಾಕ್ಟ್ ಆಗಿದಾವೆ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ಗೆ. ಇರಾನ್ನ ಸುಪ್ರೀಂ ಲೀಡರ್ ತೀರೋದ್ಮೇಲೆ ಅವ್ರ ಪ್ಲೇಸ್ಗೆ ಆಯತುಲ್ಲಾ ಅಲಿ ರೇಜಾ
ಅರಾಫಿ ಅವರು ಅವ್ರ ಪ್ಲೇಸ್ಗೆ ಬಂದಿದ್ದಾರೆ. ಈಗ ಸ್ವಲ್ಪ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಆದ್ರೆ ಇವ್ರು ಬಂದ್ಮೇಲೆ ಇವರು ಕೂಡ ಸತ್ತೋಗಿದ್ದಾರೆ ಅಂತ ಕೂಡ ಅಪ್ಡೇಟ್ ಆಗ್ತಾ ಇದೆ. ಆದ್ರೆ ಪ್ರೆಸೆಂಟ್ ಈಗ ಇವ್ರು ಸತ್ತೋಗಿದಾರಾ ಇಲ್ವಾ ಅಂತ ಕ್ಲಾರಿಫಿಕೇಶನ್ ಬರಬೇಕಾಗಿದೆ. ಇಷ್ಟೆಲ್ಲ ನಡೆದ್ಮೇಲೆ ಇವತ್ ಬೆಳಿಗ್ಗೆ ಡೊನಾಲ್ಡ್ ಟ್ರಂಪ್ ಅವರಾದ್ರೆ ಈ ನ್ಯೂಕ್ಲಿಯರ್ ಡೀಲ್ ನೆಗೋಸಿಯೇಷನ್ಸ್ಗೆ ಮತ್ತೆ ಕರೆದಿದ್ದಾರೆ. ಅದಕ್ಕೆ ಇರಾನ್ನ ನ್ಯಾಷನಲ್ ಸೆಕ್ರೆಟರಿ ಚೀಫ್ ಅವರಾದ್ರೆ ಯಾವುದೇ ಕಾರಣಕ್ಕೂ ನಾವು ನೆಗೋಸಿಯೇಷನ್ಸ್ ನ ಕಂಟಿನ್ಯೂ ಮಾಡಲ್ಲ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತೆ ಇದು ಯುದ್ಧಕ್ಕೆ ಇನ್ನ ಬಿಗಿನಿಂಗ್ ಮಾತ್ರನೇ, ಇದು ತುಂಬಾನೇ ಜಾಸ್ತಿ ಇದೆ, ಯುದ್ಧ ಕಮಿಂಗ್ ಟೈಮಲ್ಲಿ ಇನ್ನ ಜಾಸ್ತಿ ಆಗುತ್ತೆ, ಇಸ್ರೇಲ್ ಮೇಲೆ ಇನ್ನ ಅಟ್ಯಾಕ್ ಮಾಡ್ತೀವಿ ಅಂತ ಎಲ್ಲ ತುಂಬಾನೇ ದೊಡ್ಡದಾಗಿ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತೆ ಇವ್ರು ಹೇಳಿರೋ ಪ್ರಕಾರನೇ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ತುಂಬಾನೇ ಅಟ್ಯಾಕ್ಸ್ ನಡೆದಿದ್ದಾವೆ. ಅದ್ರ ಜೊತೆಗೆ ಇರಾನ್ ಅಲ್ಲಿರೋ ಈ ನ್ಯೂಕ್ಲಿಯರ್ ಸೈಟ್ ಏನಿದೆ ಆ ನ್ಯೂಕ್ಲಿಯರ್ ಸೈಟ್ ಮೇಲೂ ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಯುದ್ಧ ಇನ್ನ ಕಮಿಂಗ್ ಟೈಮಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ ಅಂತ. ಈ ಯುದ್ಧದಿಂದ ಡೈರೆಕ್ಟ್ ಆಗಿ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ್ಯಾವ ಕಂಪನೀಸ್ ಮೇಲೆ ಇಂಪ್ಯಾಕ್ಟ್ ಇರುತ್ತೆ ಅಂತ ನೋಡಿದ್ರೆ L&T ಈ ಕಂಪನಿಗೆ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ. ಅದರಿಂದನೇ ಇವತ್ತು 6% ಫಾಲ್ ಆಗಿರೋದು. ಅದಾದ್ಮೇಲೆ ಕಲ್ಯಾಣ್ ಜ್ಯುವೆಲರ್ಸ್, KEC ಇಂಟರ್ನ್ಯಾಷನಲ್, ವೆಲ್ಸ್ಪನ್ ಕಾರ್ಪ್, ಸ್ಟೆರ್ಲಿಂಗ್ ಅಂಡ್ ವಿಲ್ಸನ್ ರಿನ್ಯೂವಬಲ್ಸ್, ವಾಟೆಕ್ ವೋಬಾಗ್ ಈ ತರ ಹಲವಾರು ಕಂಪನೀಸ್ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ. ಅದರಿಂದನೇ ಈ ಕಂಪನೀಸ್ ಎಲ್ಲ ಇವತ್ತು ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಯಾವ್ಯಾವ ಸೆಕ್ಟರ್ಸ್ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ ಅಂತ ನೋಡಿದ್ರೆ ಮೊದಲನೇದಾಗಿ ಇವತ್ತು ಕ್ರೂಡ್ ಆಯಿಲ್ ಪ್ರೈಸಸ್ ನೋಡಿದ್ರ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ, ನಿಯರ್ಲಿ 8 to 10% ವರ್ಗುನು. ಈಗ ಕ್ರೂಡ್ ಆಯಿಲ್ ಪ್ರೈಸಸ್ ಆದ್ರೆ ಸುಮಾರು $78 per ಬ್ಯಾರೆಲ್ ವರ್ಗೂ ರೀಚ್ ಆಗಿದೆ. ಈ ತರ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಅದು ನಮ್ಮ ಕಂಟ್ರಿಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ನಾವು ಆಯಿಲ್ ನ ಇಂಪೋರ್ಟ್ ಮಾಡ್ಕೊಂತೀವಿ ಅದರಿಂದ. ಮತ್ತೆ ಇವತ್ತು ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ, IOCL ಈ ತರ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಎಲ್ಲ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಮತ್ತೆ ಈ ತರ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅಂದ್ರೆ ಟೈರ್ ಕಂಪನೀಸ್, ಪೇಂಟ್ ಕಂಪನೀಸ್, ಕೆಮಿಕಲ್ ಕಂಪನೀಸ್ಗೂ ಇದು ತುಂಬಾನೇ ಎಫೆಕ್ಟ್ ಮಾಡುತ್ತೆ. ಅದರಿಂದ MRF, ಅಪೋಲೋ ಟೈರ್ಸ್, ಏಷ್ಯನ್ ಪೇಂಟ್ಸ್, ಬರ್ಜರ್ ಪೇಂಟ್ಸ್ ಈ ತರ ಹಲವಾರು ಕಂಪನೀಸ್ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಅದಾದ್ಮೇಲೆ ಈ ತರ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗೋದ್ರಿಂದ ಏವಿಯೇಷನ್ ಸೆಗ್ಮೆಂಟ್ಗೂ ತುಂಬಾನೇ ಎಫೆಕ್ಟ್ ಆಗುತ್ತೆ. ಜೊತೆಗೆ ವಾರ್ ಟೆನ್ಷನ್ಸ್ ಕೂಡ ತುಂಬಾನೇ ಇರೋ ಕಾರಣದಿಂದ ಮೋಸ್ಟ್ ಆಫ್ ದ ಕಂಟ್ರೀಸ್ ಅಲ್ಲಿ ಫ್ಲೈಟ್ಸ್ ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ಅದರಿಂದನೂ ಕೂಡ ಈ ಕಂಪನೀಸ್ಗೆ ತುಂಬಾನೇ ನೆಗೆಟಿವ್ ಆಗುತ್ತೆ. ಅದರಿಂದ ಇವತ್ತು ಇಂಟರ್ಗ್ಲೋಬ್ ಏವಿಯೇಷನ್ಸ್ ಆದ್ರೆ ನಿಯರ್ಲಿ 6% ವರ್ಗೂ ಫಾಲ್ ಆಗಿದೆ. ಮತ್ತೆ ಟ್ರಾವೆಲ್ ಅಂಡ್ ಟೂರಿಸಂ ಕಂಪನೀಸ್ ಕೂಡ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಮತ್ತೆ ಯುದ್ಧ ನಡೀತಾ ಇರೋ ಕಾರಣದಿಂದ ದುಬೈಯಲ್ಲೂ ಕೂಡ ಫ್ಲೈಟ್ಸ್ ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ಅದರಿಂದ ಈ ಫ್ಲೈಟ್ ಕಂಪನೀಸ್ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ. ಮತ್ತೆ ದುಬೈಯಲ್ಲಿ ಈ ತರ ಟೆನ್ಷನ್ಸ್ ಎಲ್ಲ ಜಾಸ್ತಿ ಆಗ್ತಿರೋ ಕಾರಣದಿಂದ ಬುರ್ಜ್ ಖಲೀಫಾದಲ್ಲಿರೋ ಜನನ ವೆಕೇಟ್ ಮಾಡಿಸಿದ್ದಾರೆ. ಅದಾದ್ಮೇಲೆ ಪಾಮ್ ಜುಮೆರಾ ಹೋಟೆಲ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ದುಬೈಯಲ್ಲಂತೂ ಟೆನ್ಷನ್ಸ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಇರಾನ್ ಕೂಡ ತುಂಬಾನೇ ಅಟ್ಯಾಕ್ ಮಾಡ್ತಾನೆ ಇದ್ದಾರೆ ದುಬೈ ಮೇಲೆ. UAE ಅಲ್ಲಿ ಸ್ಟಾಕ್ ಮಾರ್ಕೆಟ್ ನ 2 days ಕ್ಲೋಸ್ ಮಾಡಿದ್ದಾರೆ. ಈ ವಾರ್ ಟೆನ್ಷನ್ಸ್ ಇಂದ ಇನ್ನೂ ಹಲವಾರು ಸೆಕ್ಟರ್ಸ್ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ. ಎಕ್ಸಾಂಪಲ್ ಆಟೋ, ಮೆಟಲ್ಸ್, FMCG ಈ ತರ ಹಲವಾರು ಸೆಕ್ಟರ್ಸ್ ಮೇಲೆ ಇಂಪ್ಯಾಕ್ಟ್ ಇರುತ್ತೆ. ಮತ್ತೆ ಈಗ ಇರಾನ್ ಆದ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಕೂಡ ಕ್ಲೋಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಬಗ್ಗೆ ಮಲ್ಟಿಪಲ್ ಟೈಮ್ಸ್ ಮೆನ್ಷನ್ ಮಾಡಿದ್ದೆ. ಯಾಕಂದ್ರೆ ಪ್ರಪಂಚಕ್ಕೆ ಬೇಕಾಗಿರೋ 20% ಆಯಿಲ್ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದಾನೇ ಬರೋದು. ಅದರಿಂದ ಒಂದು ವೇಳೆ ಕಮಿಂಗ್ ಟೈಮಲ್ಲೂ ಕೂಡ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಇದೇ ತರಾನೇ ಇನ್ಕ್ರೀಸ್ ಆಗ್ತಾ ಇದ್ರೆ ಅದು ನಮ್ಮ ಮಾರ್ಕೆಟ್ ಮೇಲೆ ಕೂಡ ಇನ್ನ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ. ಜೊತೆಗೆ ಪ್ರತಿಯೊಂದು ಕಂಪನಿ ಮೇಲೆ ಕೂಡ ಅದು ತುಂಬಾನೇ ಎಫೆಕ್ಟ್ ತೋರಿಸುತ್ತೆ. ಈ ಟೆನ್ಷನ್ಸ್ ಇಂದ ಈ ಡಿಫೆನ್ಸ್ ಕಂಪನೀಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ 5 to 10% ವರ್ಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಇವತ್ತು ಡಿಫೆನ್ಸ್ ಇಂಡೆಕ್ಸ್ ಏನೇ ನಿಯರ್ಲಿ 1.5% ಇಂದ 2% ವರ್ಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಆದ್ರೆ ಕ್ಲೋಸಿಂಗ್ ಟೈಮ್ಗೆಲ್ಲ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನಡೆದಿದೆ ಡಿಫೆನ್ಸ್ ಕಂಪನೀಸ್ ಅಲ್ಲೂ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ವಾರ್ ಸಿನಾರಿಯೋಸ್ ಎಲ್ಲ ಇದೇ ತರನೇ ಇನ್ಕ್ರೀಸ್ ಆಗ್ತಾ ಇದ್ರೆ ಈ ಡಿಫೆನ್ಸ್ ಕಂಪನೀಸ್ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ತವೆ ಅಂತ. ಮತ್ತೆ ಈ ಟೆನ್ಷನ್ಸ್ ಇಂದ ಕ್ರೂಡ್ ಆಯಿಲ್ ಪ್ರೈಸಸ್ ಆದ್ರೆ ಇವತ್ತು ನಿಯರ್ಲಿ 10% ವರ್ಗೂ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಮತ್ತೆ ಇವಾಗ ಅನಲಿಸ್ಟ್ ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ ಟೆನ್ಷನ್ಸ್ ಎಲ್ಲ ಇದೇ ತರನೇ ಇನ್ಕ್ರೀಸ್ ಆಗ್ತಾ ಹೋದ್ರೆ ಆಯಿಲ್ ಪ್ರೈಸಸ್ ನಿಯರ್ಲಿ $100 per ಬ್ಯಾರೆಲ್ಗೆ ರೀಚ್ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಪಾಸಿಟಿವ್ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಒಂದ್ ವೇಳೆ ಇವ್ರು ಹೇಳ್ತಿರೋ ಪ್ರಕಾರ ಏನಾದ್ರು ಆಯಿಲ್ ಪ್ರೈಸಸ್ ಇಷ್ಟೇನಾದ್ರೂ ಇನ್ಕ್ರೀಸ್ ಆದ್ರೆ ಅದು ನಮ್ಮ ಕಂಟ್ರಿ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ. ಇಂಡಿಯಾದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ರುಪಿ ವ್ಯಾಲ್ಯೂ ಇನ್ನ ಕಮಿಂಗ್ ಟೈಮಲ್ಲಿ ತುಂಬಾ ಕಮ್ಮಿ ಆಗುತ್ತೆ. ಓವರ್ ಆಲ್ ನಮ್ಮ ಕಂಟ್ರಿ ಮೇಲೆ ಅದು ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ. ಮತ್ತೆ ಈ ವಾರ್ ಟೆನ್ಷನ್ಸ್ ಇಂದ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಇವತ್ತು ಗೋಲ್ಡ್ ಆದ್ರೆ ಎಬೋ 4% ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಅಂದ್ರೆ 10 grams ಮೇಲೆ 7,200 rupees ಇನ್ಕ್ರೀಸ್ ಆಗಿದೆ. ಸಿಲ್ವರ್ ಆದ್ರೆ ಎಬೋ 5% ಗ್ರೋ ಆಗಿದೆ, ನಿಯರ್ಲಿ 15,000 ಇನ್ಕ್ರೀಸ್ ಆಗಿದೆ per kg ಮೇಲೆ. ಅದರಿಂದನೇ ಇವತ್ತು ಗೋಲ್ಡ್ ಅಂಡ್ ಸಿಲ್ವರ್ ETF ಕೂಡ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿರೋದು, ನಿಯರ್ಲಿ 5 to 6% ವರ್ಗೂನು. ಮತ್ತೆ ಫ್ರೆಂಡ್ಸ್,
ತುಂಬಾ ಸಲ ಮೆನ್ಷನ್ ಮಾಡಿದ್ದೆ ಈ ಗೋಲ್ಡ್ ಅಂಡ್ ಸಿಲ್ವರ್ ರಿಲೇಟೆಡ್ ಆಗಿ ಪ್ರಾಪರ್ ಆಗಿ ಅಲೋಕೇಶನ್ ಕೊಡಿ ಅಂತ. ಇವಾಗ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನಿಯರ್ಲಿ 10 to 15% ವರ್ಗು ಅಲೋಕೇಶನ್ ಕೊಡಿ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ನೀವೇನಾದ್ರೂ ₹10 ನಿಮ್ಮ ಹತ್ರ ಇದೆ ಅಂತ ಅಂದ್ರೆ ಅದರಲ್ಲಿ ಗೋಲ್ಡ್ ಅಲ್ಲಿ ನಿಯರ್ಲಿ ₹7 ಇನ್ವೆಸ್ಟ್ ಮಾಡಿ. ಇನ್ನು ಮಿಕ್ಕಿರೋ ₹3 ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಒಂದ್ ವೇಳೆ ವಾಲಟಿಲಿಟಿ ಇದ್ರೂ ಪರವಾಗಿಲ್ಲ ಅಂತಂದ್ರೆ ಸಿಲ್ವರ್ಗೂ ಗೋಲ್ಡ್ಗೂ ಪ್ರಾಪರ್ ಆಗಿ ಅಲೋಕೇಶನ್ ಕೊಡಿ. ನೋಡೋಣ ಈ 2026 ಎಂಡ್ ಆಗೋಷ್ಟೊತ್ತಿಗೆ ಗೋಲ್ಡ್ ಅಂಡ್ ಸಿಲ್ವರ್ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ಫ್ರೆಂಡ್ಸ್, ಈಗ ತುಂಬಾ ಸಲ ಮೆನ್ಷನ್ ಮಾಡಿದ್ದೆ ಗೋಲ್ಡ್ ಅಂಡ್ ಸಿಲ್ವರ್ ರಿಲೇಟೆಡ್ ಆಗಿ ನಾನಂತೂ ತುಂಬಾನೇ ಪಾಸಿಟಿವ್ ಆಗಿದ್ದೀನಿ. ನೋಡೋಣ ಕಮಿಂಗ್ ಇಯರ್ಸ್ ಅಲ್ಲಿ ಗೋಲ್ಡ್ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ಫೈನಲ್ ಆಗಿ ಫ್ರೆಂಡ್ಸ್, ಯುದ್ಧ ಇನ್ನ ಮುಗ್ದಿಲ್ಲ. ನೋಡೋಣ ಕಮಿಂಗ್ ಟೈಮಲ್ಲಿ ಇನ್ನ ಯುದ್ಧ ಎಲ್ಲ ಎಷ್ಟು ಜಾಸ್ತಿ ಆಗುತ್ತೆ ಅಂತ. ನಾಳೆ ಆದ್ರೆ ನಮ್ಮ ಮಾರ್ಕೆಟ್ಸ್ ಕ್ಲೋಸ್ ಅಲ್ಲಿ ಇರುತ್ತೆ ಹೋಲಿ ಹಬ್ಬ ಕಾರಣದಿಂದ. ನೋಡೋಣ ಬುಧವಾರ ನಮ್ಮ ಮಾರ್ಕೆಟ್ಸ್ ಇನ್ನ ಯಾವ ತರ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗ್ಬೋದು ಅಂತ. ಅದಾದ್ಮೇಲೆ ಇವತ್ತಿನ ಮಾರ್ಕೆಟ್ಸ್ ಫಾಲ್ ಆಗೋದಕ್ಕೆ ಇನ್ನೊಂದು ರೀಸನ್ ಏನು ಅಂತ ಅಂದ್ರೆ ನಾಳೆ ನಮ್ಮ ಮಾರ್ಕೆಟ್ ಕ್ಲೋಸ್ ಅಲ್ಲಿ ಇರುತ್ತೆ. ನಮ್ಮ ಮಾರ್ಕೆಟ್ ಕ್ಲೋಸ್ ಅಲ್ಲಿ ಇರೋ ಕಾರಣದಿಂದ ನಾಳೆ ನಿಫ್ಟಿ ಎಕ್ಸ್ಪೈರಿ ಇತ್ತು, ಅದು ಇವತ್ತಿಗೆ ಶಿಫ್ಟ್ ಆಗಿದೆ. ಅದರಿಂದನೂ ಕೂಡ ಇವತ್ತು ನಮ್ಮ ಮಾರ್ಕೆಟ್ಸ್ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದ್ರ ಜೊತೆಗೆ ಈ ವಾರ್ ಟೆನ್ಷನ್ಸ್ ಎಲ್ಲ ಇನ್ನ ತುಂಬಾನೇ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಇವತ್ತು ನಮ್ಮ ಮಾರ್ಕೆಟ್ಸ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಕೂಡ ನಡೆದಿರ್ಬೋದು. ಅದರಿಂದ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಜೊತೆಗೆ 2 ಗಂಟೆ ಆದ್ಮೇಲೆ ಆದ್ರೆ ನಮ್ಮ ಮಾರ್ಕೆಟ್ಸ್ ಸ್ವಲ್ಪ ರಿಕವರ್ ಆಗಿದಾವೆ. ಯಾಕಂದ್ರೆ ಈ ರೀಸೆಂಟ್ ಟೈಮಲ್ಲೇ ನಮ್ಮ ಮಾರ್ಕೆಟ್ಸ್ ತುಂಬಾನೇ ಫಾಲ್ ಆಗಿದಾವೆ. ಈಗ ಫೆಬ್ರವರಿ ಒಂದೇ ಮಂತ್ ಅಲ್ಲೇನೆ ನಿಫ್ಟಿ ಆದ್ರೆ ಎಬೋವ್ 4% ಫಾಲ್ ಆಗಿದೆ. ಸೆನ್ಸೆಕ್ಸ್ ಕೂಡ ಎಬೋವ್ 4% ಫಾಲ್ ಆಗಿದೆ. ಇವತ್ತು ಕೂಡ ಅಡಿಷನಲ್ ಆಗಿ ಫಾಲ್ ಆಗಿರೋ ಕಾರಣದಿಂದ ಸ್ವಲ್ಪ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿರಬೇಕು, ಅದರಿಂದ ಸ್ವಲ್ಪ ರಿಕವರ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಒಂದ್ಸಲ ಈ ಇಮೇಜ್ ನೋಡಿ. ಲಾಸ್ಟ್ 10 ಇಯರ್ಸ್ ಅಲ್ಲಿ ಮಾರ್ಚ್ ಮಂತ್ ಅಲ್ಲಿ ನಿಫ್ಟಿ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಯಾವ ತರ ಇದೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈಗ ಮೋಸ್ಟ್ ಆಫ್ ದ ಇಯರ್ಸ್ ಅಂದ್ರೆ ನಿಯರ್ಲಿ 8 ಇಯರ್ಸ್ ನಿಫ್ಟಿ ಸೆನ್ಸೆಕ್ಸ್ ಆದ್ರೆ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಬರೀ 2 ಇಯರ್ಸ್ ಮಾತ್ರ ನಿಫ್ಟಿ ಸೆನ್ಸೆಕ್ಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಮತ್ತೆ ಈ ಮಾರ್ಚ್ ಮಂತ್ ಅಲ್ಲಿ ಮಾರ್ಕೆಟ್ಸ್ ಯಾವ ತರ ಇರ್ಬೋದು ಅಂತ ನನ್ನ ಒಪಿನಿಯನ್ ಶೇರ್ ಮಾಡ್ತೀನಿ ನೋಡಿ. ಈಗ ಫೆಬ್ರವರಿ ಮಂತ್ ಅಲ್ಲಾದ್ರೆ ನಮ್ಮ ಮಾರ್ಕೆಟ್ಸ್ ತುಂಬಾನೇ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗಿತ್ತು. ಅದೇ ವೊಲೆಟಿಲಿಟಿನೇ ಈ ಮಂತ್ ಅಲ್ಲೂ ಕೂಡ ಕಂಟಿನ್ಯೂ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಈಗ ತುಂಬಾನೇ ಈವೆಂಟ್ಸ್ ಎಲ್ಲ ಕಮಿಂಗ್ ಟೈಮಲ್ಲಿ ಇದಾವೆ. ಆ ಕಾರಣದಿಂದ ಇದೇ ತರನೇ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗ್ಬೋದು. ಅದ್ರ ಜೊತೆಗೆ ವಾರ್ ಟೆನ್ಷನ್ಸ್ ಬೇರೆ ಇದಾವೆ, ಅದರಿಂದ ಸ್ವಲ್ಪ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗ್ಬೋದು. ಮತ್ತೆ ಒಂದ್ಸಲ ಈ ಇಮೇಜ್ ನೋಡಿ. ತುಂಬಾ ಸಲ ಯುದ್ಧಗಳೇನೋ ನಡೆದಿದ್ದಾವೆ. ಯುದ್ಧ ನಡೆದಾಗೆಲ್ಲ ಮಾರ್ಕೆಟ್ಸ್ ರಿಕವರ್ ಆಗೋದಕ್ಕೆ ಎಷ್ಟು ದಿನ ಟೈಮ್ ತಗೊಂಡಿದ್ದೇವೆ ಅಂತ ಕೂಡ ನೀವು ಇಲ್ಲೇ ನೋಡ್ಬೋದು. ಅದಕ್ಕೋಸ್ಕರ ಒಂದಲ್ಲ ಒಂದಿನ ಇಶ್ಯೂಸ್ ಎಲ್ಲ ಸಾರ್ಟ್ ಔಟ್ ಆದ್ಮೇಲೆ ಮಾರ್ಕೆಟ್ಸ್ ಆದ್ರೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತವೆ. ಅದರಿಂದ ಸ್ವಲ್ಪ ದಿನ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಪೇಷನ್ಸ್ ಇಂದ ವೆಯ್ಟ್ ಮಾಡಿ. ಮಾರ್ಕೆಟ್ಸ್ ಮತ್ತೆ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಟೂ ಬ್ರದರ್ಸ್ ಫಿನಾನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಅದಾದ್ಮೇಲೆ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವತ್ತು ಆಟೋ ಸೆಕ್ಟರ್ ಆದ್ರೆ ಎಬೋವ್ 2% ಫಾಲ್ ಆಗಿದೆ. ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಇಂದ ಸ್ವಲ್ಪ ಇಂಪ್ಯಾಕ್ಟ್ ಇರುತ್ತೆ ಅಂತ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಫೆಬ್ರವರಿ ಮಂತ್ ಆಟೋ ಸೇಲ್ಸ್ ಡೇಟಾ ಕೂಡ ಅಪ್ಡೇಟ್ ಆಗಿದೆ. ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ ಪಾಸಿಟಿವ್ ಸೇಲ್ಸ್ ನ ಪೋಸ್ಟ್ ಮಾಡಿದ್ದಾರೆ. ನೀವು ಇಲ್ಲೇ ನೋಡ್ಬೋದು ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ, 2 ವೀಲರ್ ಸೆಗ್ಮೆಂಟ್ಸ್ ಅಲ್ಲಿ ಯಾವ ತರ ಗ್ರೋತ್ ಇದೆ ಅಂತ ನೀವು ಇಲ್ಲೇ ನೋಡ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು IT ಇಂಡೆಕ್ಸ್ ಆದ್ರೆ ಎಬೋವ್ 1% ಫಾಲ್ ಆಗಿದೆ. ಯಾಕಂದ್ರೆ ಸಿಟಿ ಅವರು IT ಸ್ಟಾಕ್ಸ್ ರಿಲೇಟೆಡ್ ಆಗಿ ರೆಡ್ ಅಲರ್ಟ್ ನ ಕೊಟ್ಟು ಸೆಲ್ ರೇಟಿಂಗ್ ಕೊಟ್ಟಿದ್ದಾರೆ. ಮೋಸ್ಟ್ ಆಫ್ ದ ಕಂಪನೀಸ್ಗೆ ಟಾರ್ಗೆಟ್ ಪ್ರೈಸ್ ನ ಕೂಡ ಕಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ IT ಕಂಪನೀಸ್ ಬಗ್ಗೆ ಲಾಸ್ಟ್ ಮಂತ್ ತುಂಬಾ ಸಲ ಮಾತಾಡ್ಕೊಂಡ್ವಿ. AI ಡಿಸ್ರಪ್ಷನ್ ಇಂದ IT ಕಂಪನೀಸ್ ಆದ್ರೆ ತುಂಬಾನೇ ಫಾಲ್ ಆಗ್ತಾ ಇದಾವೆ ಅಂತ. ಜೊತೆಗೆ IT ಇಂಡೆಕ್ಸ್ ಆದ್ರೆ ಲಾಸ್ಟ್ 1 ಮಂತ್ ಅಲ್ಲಿ 20% ಫಾಲ್ ಆಗಿದೆ. ಮತ್ತೆ ಇವತ್ತು ಈ ಸೆಲ್ ರೇಟಿಂಗ್ ಬೇರೆ ಕೊಟ್ಟಿದ್ದಾರೆ. ಕೊಫೋರ್ಜ್ಗಾದ್ರೆ ಟಾರ್ಗೆಟ್ ಪ್ರೈಸ್ ನ 29% ಕಟ್ ಮಾಡಿದ್ದಾರೆ. LTI ಮೈಂಟ್ರಿ, ಪರ್ಸಿಸ್ಟೆಂಟ್ ಸಿಸ್ಟಮ್ಸ್, TCS, ಟೆಕ್ ಮಹೀಂದ್ರ, ವಿಪ್ರೋ ಈ ತರ ಪ್ರತಿಯೊಂದು ಕಂಪನಿಗೂ ಟಾರ್ಗೆಟ್ ಪ್ರೈಸ್ ನ ಕಟ್ ಮಾಡಿದ್ದಾರೆ. ಮತ್ತೆ ಸ್ವಲ್ಪ ಕಂಪನೀಸ್ಗಾದ್ರೆ ನ್ಯೂಟ್ರಲ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಇನ್ಫೋಸಿಸ್, ಎಕ್ಸಾವೇರ್ ಟೆಕ್ನಾಲಜೀಸ್, HCL ಟೆಕ್ನಾಲಜೀಸ್ಗೆ ಈ ಕಂಪನೀಸ್ಗೆಲ್ಲ ನ್ಯೂಟ್ರಲ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಆದ್ರೂ ಟಾರ್ಗೆಟ್ ಪ್ರೈಸ್ ನ ಕೂಡ ಕಟ್ ಮಾಡಿದ್ದಾರೆ. ನೋಡೋಣ ಈ ಮಂತ್ ಅಲ್ಲಿ IT ಕಂಪನೀಸ್ ಯಾವ ತರ ಪರ್ಫಾರ್ಮ್ ಮಾಡ್ಬೋದು ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋ ಅಲ್ಲಿ ಸಿಗೋಣ. ಥ್ಯಾಂಕ್ ಯು.